ಸನ್ಮಾನ್ಯ BS ಯಡಿಯೂರಪ್ಪನವರು ನನ್ನಂತ ಲಕ್ಷಾಂತರ ಕಾರ್ಯಕರ್ತರಿಗೆ ಒಂದು ಸ್ಫೂರ್ತಿಯೂ ಹೌದು, ಪ್ರೇರಣೆಯೂ ಕೂಡ ಹೌದು. ಅಂತ ಒಬ್ಬ ಜನನಾಯಕ ನಾನು ಯಡಿಯೂರಪ್ಪನವ್ರ ಮಗ ಆಗಿ ಇವತ್ತು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ಕೊಳ್ಳಕ್ಕೆ ನಂಗೆ ಹೆಮ್ಮೆ ಅನ್ನಿಸ್ತದೆ. ಅಂತ ಒಬ್ಬ ಜನನಾಯಕರನ್ನ ತಂದೆಯವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೂಡ ನಾನು ಕೋರ್ತಾ ಇದ್ದೇನೆ. ಜೊತೆಗೆ ಅಂತ ಒಬ್ಬ ಜನನಾಯಕನನ್ನ, ರೈತ ನಾಯಕನನ್ನ, ಒಬ್ಬ ಹೋರಾಟಗಾರನ್ನ ಗುರುತಿಸಿದಂತ ನಮ್ಮ ಹೆಮ್ಮೆಯ ಶಿಕಾರಿಪುರ ತಾಲೂಕಿನ ಮತದಾರರು ಹಾಗೂ ಸರ್ವ ಸಮಾಜದ ಎಲ್ಲ ಬಂಧುಗಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಕೂಡ ಸಲ್ಲಿಸೋಕೆ ಇಷ್ಟಪಡ್ತೇನೆ. ನೋಡಿ, ಯಡಿಯೂರಪ್ಪನವರು ಯಾವುದೇ ಒಂದು ರಾಜಕೀಯ ಕುಟುಂಬದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರಲ್ಲ. ಜನಸಂಘದ ಕಾಲದಿಂದ ಬೂಕನಕೆರೆ, ಮಂಡ್ಯ ಜಿಲ್ಲೆಯ ಬೂಕನಕೆರೆಯಲ್ಲಿ ಜನಿಸಿ ಶಿಕಾರಿಪುರಕ್ಕೆ ಬಂದು ಇಲ್ಲಿ ಸಂಘಟನೆ ಮಾಡ್ತಕ್ಕಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಅಂತ ಕಷ್ಟ ಕಾಲದಲ್ಲೂ ಕೂಡ ಇಲ್ಲಿ ಬಂದು ಸಂಘಟನೆ ಮಾಡಿ ತಾನು ಮುಂದೊಂದಿನ ಶಾಸಕ ಆಗ್ಬೇಕು, ತಾನು ಮಂತ್ರಿ ಆಗ್ಬೇಕು, ಮುಖ್ಯಮಂತ್ರಿ ಆಗ್ಬೇಕು, ಇದು ಯಾವುದು ಕೂಡ ಅವರ ಅಪೇಕ್ಷೆ ಇರಲಿಲ್ಲ. ಆದ್ರೆ ಯಡಿಯೂರಪ್ಪನವರು ಎಲ್ಲಿ ಬಡವರು, ರೈತರು, ದೀನ ದಲಿತರು ಸಂಕಷ್ಟದಲ್ಲಿ ಇರ್ತಾ ಇದ್ರು, ಸಹಜವಾಗಿನೇ ಆ ಸಂಕಷ್ಟಕ್ಕೆ ಸ್ಪಂದನೆ ಮಾಡುವಂತ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಆ ಕಾರಣಕ್ಕಾಗೇನೆ ಯಡಿಯೂರಪ್ಪನವರು ಹೋರಾಟ ದಿನಗಳು ಒಂದ್ ಕಡೆ ಆದ್ರೆ ಈ ನಾಡಿನ ಲಕ್ಷಾಂತರ ಕಾರ್ಯಕರ್ತರ ಒಂದು ಪರಿಶ್ರಮ, ಹರಗುರು ಚರಮೂರ್ತಿಗಳ ಒಂದು ಆಶೀರ್ವಾದ, ಈ ನಾಡಿನ ಮುಖ್ಯಮಂತ್ರಿಗಳಾಗಿದ್ದಾಗ ಇದು ಯಾವುದನ್ನು ಕೂಡ ಮರಿಲಿಲ್ಲ. ಶೋಷಿತ ಪೀಡಿತ ಸಮುದಾಯಗಳ ಧ್ವನಿಯಾಗಿ ಹೋರಾಟಗಳನ್ನು ಕೂಡ ಮಾಡಿದ್ರು. ಮುಖ್ಯಮಂತ್ರಿಗಳಾಗಿದ್ದಾಗ ಅದಕ್ಕೆ ಯೋಜನೆಗಳನ್ನು ಕೂಡ ನೀಡಿದ್ರು. ಭಾಗ್ಯಲಕ್ಷ್ಮಿ ಯೋಜನೆಯಿಂದ ಹಿಡಿದು 108 ಆಂಬ್ಯುಲೆನ್ಸ್ ಇರಬಹುದು, ಅನೇಕ ಯೋಜನೆಗಳು ಹೇಳ್ತಾ ಹೋದ್ರೆ 24 ಗಂಟೆ ಸಾಕಾಗೋದಿಲ್ಲ. ಒಟ್ಟಾರೆಯಾಗಿ ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ರಾಜಕಾರಣಿಗಳು ಅಂತ ಹೇಳಿದ್ರೆ ವಿರೋಧ ಪಕ್ಷದಲ್ಲಿದ್ದಾಗ ಒಂದು ಮಾತನಾಡುವಂಥದ್ದು, ಅಧಿಕಾರ ಸಿಕ್ಕಾಗ ಮತ್ತೊಂದು ಮಾತನಾಡುವಂಥದ್ದು ಇದು ಸಹಜ. ಹಾಗಾಗಿ ಜನರಿಗೆ ವಿಶ್ವಾಸ ಇಲ್ಲ ರಾಜಕಾರಣಿಗಳು ಅಂತ ಹೇಳಿದ್ರೆ. ಆದ್ರೆ ಎಲ್ಲದಕ್ಕೂ ಕೂಡ ವಿಭಿನ್ನವಾಗಿ ತಂದೆಯವರು ಅಧಿಕಾರ ಇರಲಿ ಇಲ್ಲದೆ ಇರಲಿ, ವಿರೋಧ ಪಕ್ಷದಲ್ಲಿರ್ಲಿ ಅಥವಾ ಆಡಳಿತ ಪಕ್ಷದಲ್ಲಿರ್ಲಿ, ಅವರ ನಡವಳಿಕೆ ಯಾವತ್ತೂ ಕೂಡ ಬದಲಾವಣೆ ಆಗ್ಲಿಲ್ಲ. ಮತ್ತೆ ಅವರು ಯಾವತ್ತೂ ಕೂಡ ನ್ಯಾಯಯುತವಾಗಿ ನ್ಯಾಯದ ಪರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಹಾಗಾಗಿನೇ ಇವತ್ತು ರಾಜ್ಯದಲ್ಲಿ ಅಪರೂಪದ ರಾಜಕಾರಣಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರದು.